ಬಂಟ್ವಾಳ ತಾಲೂಕು ಕಳ್ಳಿಗೆ ಗ್ರಾಮದ ಬೆಂಜನ ಪದವಿನ ರಾಮನಗರದಲ್ಲಿ ನಿರ್ಮಿಸಲಾದ ನೂತನ ಅಯ್ಯಪ್ಪ ಮಂದಿರದ ಲೋಕಾರ್ಪಣೆ ಹಾಗೂ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಜನವರಿ 18-19ರಂದು ನಡೆಯಲಿದೆ. ಎಚ್ ಶಂಕರ ಭಟ್ ಇವರ ನೇತೃತ್ವದಲ್ಲಿ ಹಾಗೂ ವೇದಮೂರ್ತಿ ಸತ್ಯೇಶ್ ಭಟ್ ಇವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಜನವರಿ 18ರಂದು ಅಪರಾಹ್ನ 3 ಗಂಟೆಗೆ ಸರಿಯಾಗಿ ಶ್ರೀದೇವರ ನೂತನ ಬಿಂಬದ ಶೋಭಾಯಾತ್ರೆ ಹಾಗೂ ಹಸಿರು ಹೊರ ಕಾಣಿಕೆಯು ಬೆಂಜನ ಪದವಿನ ಕಲ್ಪನೆಯಿಂದ ರಾಮನಗರಕ್ಕೆ ಹೊರಡಲಿದೆ. ಸಂಜೆ 7ಕ್ಕೆ ಭಜನಾ ಮಂಡಳಿಯಿಂದ ಭಜನಾ ಸಂಕೀರ್ತನೆ ಮೊಳಗಲಿದ್ದು, ಬಳಿಕ ಶ್ರೀದೇವರ ನೂತನ ಆಲಯದಲ್ಲಿ ವೈದಿಕ ಕಾರ್ಯಕ್ರಮ, ಆಲಯ ಸ್ವೀಕಾರ, ದೇವತಾ ಪ್ರಾರ್ಥನೆ, ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ಸ್ವಸ್ತಿ ಪುಣ್ಯಾಹ ನಡೆಯಲಿದೆ. 8:30ಕ್ಕೆ ವಾಸ್ತು ಪೂಜೆ, ವಾಸ್ತು ಹೋಮ, ರಾಕ್ಷೇಗ್ನ ಹೋಮ, ವಾಸ್ತು ಬಲಿ, ಆದಿವಾಸ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ ನಡೆಯಲಿದ್ದು, ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಜನವರಿ 19ರಂದು ಬೆಳಗ್ಗೆ 7ರಿಂದ ವಿವಿಧ ಪೂಜೆಗಳು ನಡೆದು 9 ಗಂಟೆಗೆ ಶ್ರೀದೇವರ ಶಿಖರ ಪ್ರತಿಷ್ಠೆ, ಶ್ರೀದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಬಳಿಕ ಶ್ರೀದೇವರಿಗೆ ಮಹಾಪೂಜೆ, ಪಲ್ಲ ಪೂಜೆ ನಡೆದು 12:30ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ತದನಂತರ ದುರ್ಗಾ ನಮಸ್ಕಾರ ಪೂಜೆ, ರಾಮನಗರ ಪರಿಸರದ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ರಾತ್ರಿ 8 ಗಂಟೆಗೆ ಸಭಾ ಕಾರ್ಯಕ್ರಮ, 9 ಗಂಟೆಗೆ ಗಾನ ನೃತ್ಯ ವೈಭವ, ಡ್ರೀಮ್ ಬಾಯ್ಸ್ ಡ್ಯಾನ್ಸ್ ಗ್ಯಾಲರಿ ಇವರಿಂದ ಮಂಗಳೂರಿನ ಹೆಸರಾಂತ ಐತಿಹಾಸಿಕ ಕ್ಷೇತ್ರಗಳ ಸತ್ಯ ಘಟನೆ ಆಧಾರಿತ ತುಳುನಾಡ ಕ್ಷೇತ್ರ ಇತಿಹಾಸ, ಭಕ್ತಿ ಪ್ರಧಾನ ನೃತ್ಯ ರೂಪಕಗಳು ಪ್ರದರ್ಶನಗೊಳ್ಳಲಿದೆ.